ಆಕ್ಸಿಜನ್ ತರ್ತೀನಿ ಅಂತ ಹೋದವ್ರು ಯಾರು? ನಾನು ನಮ್ಮ ಅಪ್ಪನ ಆಕ್ಸಿಜನ್ ತರ್ತೀನಿ ಅಂತ ಹೇಳಿಲ್ಲ. ನಾನು ಅದಕ್ಕೆ ಆಕ್ಸೆಪ್ಟ್ ಮಾಡ್ತೀನಿ. ಇವ್ರು ನನ್ನ ಚಿಕ್ಕಪ್ಪ ಹತ್ರ ಬಂದು ಅದು ಗ್ಲೂಕೋಸ್ ತೆಗೆದಿ ಮಾಸ್ಕ್ ತೆಗೆದಿ ಕೆಳಗಡೆ 15-20 ನಿಮಿಷ ಆದ್ಮೇಲೆ ತಿರುಗಿ ನಾವು ಪೇಷಂಟ್ ಸೆಕೆಂಡ್ ರೌಂಡ್ ಎತ್ಕೊಂಡು ಬಂದ್ಮೇಲೆ ನೀವು ಹೊರಗಡೆ ಬಂದೆ. ಏನ್ ಅಂದ್ರೆ ನನ್ನ ಡ್ಯೂಟಿನೇ ಅಲ್ಲ ಅಂದ್ರೆ ಮಾಡ್ಬೇಕು, ಮಾಡ್ಬೋದಲ್ಲ, ಮಾಡ್ಬೇಕು, ಯಾರಿರ್ತಾರೋ ಮಾಡ್ಬೇಕು. ಆಕ್ಸಿಜನ್ ಹಾಕ್ಬಿಟ್ಟೆ ಸರ್. ಇಷ್ಟು ದೊಡ್ಡ ಹಾಸ್ಪಿಟಲ್ ಇಷ್ಟು ಅನುಕೂಲವಾಗಿದೆ. ನಮ್ ಅಟ್ಲೀಸ್ಟ್ ಆರ್ಟ್ಗೆ ಇದಾದ ತಕ್ಷಣ ಇಷ್ಟು ಎಮರ್ಜೆನ್ಸಿಗೆ ಅಂದ್ರೆ ನಾವು ಮಾಡಕ್ ಇದ್ದಿಲ್ಲ. ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೀಗೆ ರೋಗಿಯ ಆರೋಗ್ಯ ಗಂಭೀರವಾಗಿದ್ದರೂ ಸಿಬ್ಬಂದಿ ಸಮಯಕ್ಕೆ ಸ್ಪಂದಿಸಲಿಲ್ಲ. ಸಾವಿಗೆ ಡಿ ಗ್ರೂಪ್ ಸಿಬ್ಬಂದಿಯೇ ಕಾರಣವೆಂದು ಆರೋಪಿಸುತ್ತಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಮೃತನ ಸಂಬಂಧಿ ಆಸ್ಪತ್ರೆ ಸಿಬ್ಬಂದಿಗೆ ಕಪಾಳಮೋಕ್ಷ ಮಾಡಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಚಿಕ್ಕಬಳ್ಳಾಪುರ ನಗರದ 29ನೇ ವಾರ್ಡ್ ನಿವಾಸಿ 49 ವರ್ಷದ ಸನಾ ಉಲ್ಲಾ ಅನಾರೋಗ್ಯದ ಸಮಸ್ಯೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಹೃದಯದ ಸಮಸ್ಯೆಯಿಂದ ಬಳಲುತ್ತಿದ್ದ ರೋಗಿಗೆ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದ ವೇಳೆ ಉಸಿರಾಟದ ತೊಂದರೆ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಆಕ್ಸಿಜನ್ ತರಲು ಸಿಬ್ಬಂದಿಗೆ ಸೂಚನೆ ನೀಡಿದ್ರೂ ಸಿಬ್ಬಂದಿ ಆಕ್ಸಿಜನ್ ಸಿಲಿಂಡರ್ ಸಮಯಕ್ಕೆ ತಂದು ಅಳವಡಿಸದ ಕಾರಣ ಜೀವ ಬಿಟ್ಟಿದ್ದಾರೆಂದು, ಸಿಬ್ಬಂದಿಯ ಬೇಜವಾಬ್ದಾರಿಯೇ ಸಾವಿಗೆ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಿಗೇಟ್ ರೋಡಲ್ಲೇ ನಮ್ಮ ಚಿಕ್ಕಪ್ಪ ಇದ್ದ. ಆ ಅಪ್ಪಗೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಅವ್ರಿಗೆ ರಾತ್ರಿ ಎಲ್ಲ ವಾಮಿಟಿಂಗ್ ಅಂದ್ಬಿಟ್ಟು ತಿರ್ಗಿ ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದವರು ಅವ್ರ ತಮ್ಮ. ತೊಗೊಂಡು ಬಂದಮೇಲೆ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡಿಸಿ ಎಮರ್ಜೆನ್ಸಿ ಪೇಷೆಂಟು ಹಾರ್ಟ್ದು ಒಂದು ವಾಲ್ ಬ್ಲ್ಯಾಕ್ ಆಗಿದೆ, ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಆ್ಯಂಬುಲೆನ್ಸ್ಗೆ ಕರಿಬೇಕು ಅಂತಂದ್ರೆ ಆ್ಯಂಬುಲೆನ್ಸು ಒಂದಲ್ಲ 2 ಆ್ಯಂಬುಲೆನ್ಸ್ ಬಂದು ನಿಂತ್ಕೊಂಡಿದ್ರೇನೋ ಪೇಷೆಂಟ್ಗೆ ಇಂಜೆಕ್ಷನ್ಸ್ ಹಾಕ್ತಾಯಿದ್ದೀನಿ ಅಂದರು. ಇಂಜೆಕ್ಷನ್ಸ್ ಹಾಕಿದ್ಮೇಲೆ ಎಲ್ಲ ಆಯಿತು, ಡಾಕ್ಟರ್ಸ್ ಕೆಲಸ ಮಾಡಿದ್ರು, ಶಿಫ್ಟ್ ಮಾಡಿ ಅಂತ ಹೇಳಿದ್ರು. 20 ಮಿನಿಟ್ಸ್ 25 ಮಿನಿಟ್ಸ್ ಆಗಿದೆ. ವಾರ್ಡನ್ಸು ಶಿಫ್ಟ್ ಮಾಡೋಕ್ಕೆ ಆಕ್ಸಿಜನ್ ಹಾಕಿ ಶಿಫ್ಟ್ ಮಾಡಬೇಕಿತ್ತು. ಆಕ್ಸಿಜನ್ ತೆಗೆದುಬಿಟ್ಟಿದ್ರು. ಇದು ಆಕ್ಸಿಜನ್ ತೆಗೆದ್ರೆ ನನಗೆ ಆಗ್ತಾ ಇಲ್ಲ ಅಂತ ಎದ್ದೆದ್ದು ಬೀಳ್ತಾಯಿದ್ರು. ಅಲ್ಲಿಗೂ ಅವರು ನೋಡ್ಕೊಂಡಿದ್ದಾರೆ, ನಾವು ಇಲ್ಲ ಇರು ಅಂತ. ನೀರು ಕುಡಿಸ್ಬೇಡ ಅಂದರು ಅವರು. ನೀರು ಕುಡಿಸ್ದಿರ ಅದು ಇದೆಲ್ಲ ಮಾಡಿದ್ಮೇಲೆ ಅವ್ರ ಪೇಷೆಂಟ್ಗೆ ಅಲ್ಲಿಂದ 20-25 ನಿಮಿಷ ಇಬ್ಬರಿಬ್ಬರು ಬಂದರು ವಾರ್ಡನ್ಸು. ಬಂದು ಆಕ್ಸಿಜನ್ ತರ್ತೀನಿ ಅಂತವ್ರು ತಂದೇ ಇಲ್ಲ. ಆಮೇಲೆ ಡಾಕ್ಟ್ರು ಬಂದು ಫಸ್ಟ್ ಜಲ್ದಿ ಶಿಫ್ಟ್ ಮಾಡಿ ಎಮರ್ಜೆನ್ಸಿ ಪೇಷೆಂಟ್ ಅಂತ ಡಾಕ್ಟ್ರ್ ಹೇಳಿದ್ರೆ, ಸೆಕೆಂಡ್ ಶಿಫ್ಟಿಗೆ ಬಂದ ಹುಡುಗ ಸೀದಾ ಎತ್ಕೊಂಡು ಇನ್ನೂ ನಾವು ಆಂಬುಲೆನ್ಸ್ ಹತ್ರ ಹೋಗಿ ಅಲ್ಲ ಮಾಡೋಷ್ಟೊತ್ತಿಗೆ ಅವ್ರಿಗೆ ಆಗ್ತಾಯಿಲ್ಲ. ಆಕ್ಸಿಜನ್ ಹಾಕಿದ್ರು. ಆಕ್ಸಿಜನ್ ಹಾಕಿ ಇನ್ನೂ ಸೆಕೆಂಡ್ ಗೇಟ್ ಬರೋ ಅಷ್ಟೊತ್ತಿಗೆ ಅವ್ರಿಗೊಂಥರ ಎಲ್ಲ ಬಿದ್ದುಬಿಟ್ರು. ಇಷ್ಟು ಎಮರ್ಜೆನ್ಸಿಗೆ ಇಷ್ಟು ವ್ಯವಸ್ಥೆ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ದಿದ ಮೇಲೆ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಏನಕ್ಕೆ ಬೇಕು? ಅಟ್ಲೀಸ್ಟು ಒಂದು ವಾಲ್ ಏನೋ ಆಗಿದೆ ಅಂದರೆ ಇಷ್ಟು ದೊಡ್ಡ ಡಿಸ್ಟಿಕ್ಕು, ಅದು ನಮ್ಮ 5 ತಾಲೂಕಿಗೆ ಒಂದು ಸೇರೋ ಅಂಥ ಹಾಸ್ಪಿಟ್ಲಿಗೆ ನಮಗೊಂದು ಹಾರ್ಟಿಗೆ ಎಮರ್ಜೆನ್ಸಿಗೆ ಒಂದು ICU ವ್ಯವಸ್ಥೆ ಅಟ್ಲೀಸ್ಟು ಒಂದು ಸರ್ಜನ್ ಮಾಡೋಕ್ಕೆ ಇಷ್ಟು ದೊಡ್ಡ ಬೆಡ್ಗಳ ಹಾಸ್ಪಿಟ್ಲಲ್ಲೇ ನಮಗೆ ಮಾಡೋಕ್ಕೆ ಹೋಗ್ತಾ ಇಲ್ದ ಮೇಲೆ ಈ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತಾರೆ ಹೆಸರಿಕಿರೋರಿಗೆ ಇದು ಅವಮಾನ. ಇದೆಲ್ಲ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ ನಾನು, ಈ ಸರ್ಕಾರಕ್ಕೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ನಾವು ಹಾಸ್ಪಿಟಲ್ಸ್ ನೋಡಬೇಕು. ಯಾವುದಾದ್ರೂ ಇರಲಿ ಆ ಸರ್ಕಾರ, ನಾವು ಒಬ್ಬರು ಪರವಾಗಿ ಹೇಳೋದಲ್ಲ. ಈ ಥರ ಎಲ್ಲ ಈ ನಮ್ಮಂಥವ್ರು ತಿಳಿದಿರೋರಿಗೆ ಹಿಂಗಾದರೆ ಬಡವ್ರಿಗೆ ಏನ್ರಿ ಆಗುತ್ತೆ? ಏನು ಅನುಕೂಲ ಆಗುತ್ತೆ ಹೇಳಿ? ನಮ್ಮ ಸರ್ಕಾರದ್ದು ಇಲ್ಲಿ ಸ್ಟಾಫ್ ಅವ್ರದ್ದು ಡಾಕ್ಟರ್ಸ್ ಪಾಪ ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸ್ಟಾಫ್ ಹಿಂಗೆ ಮಾಡಿರೋದು ಹೆಂಗೆ ಸರ್? ಹಿಂಗಾದರೆ ಸರ್ ಇವಾಗ ಡೆತ್ ಆಗಿದೆ, ಸುಮ್ಮನೆ ಪಾಪ ತೊಗೊಂಡು ಬಂದು ಅದು ಇದೆಲ್ಲ ಮಾಡಿದ್ರು. ಅವ್ರು ಏನು ಮಾಡಿದ್ರೆ ಅಲ್ಲೇ ಆಗಿತ್ತು. ಇಲ್ಲಿಂದ 10 ನಿಮಿಷದಲ್ಲಿ ಅವರು ಇಷ್ಟು ಮಾಡಿದರೆ, ಇಷ್ಟು ನಿರ್ಲಕ್ಷ್ಯ ಮಾಡಿದರೆ, ಅವ್ರು ಆಕ್ಸಿಜನ್ ಮಾಡಿ ICU ಇದು ಮಾಡಿದರೆ ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಸರ್ ಅವ್ರಿಗೆ ವಾಮಿಟಿಂಗ್ ಆಯ್ತು ರಾತ್ರಿ. ಇಲ್ಲಿ ಬಂದ ಮೇಲೆ ಹಾರ್ಟ್ದು ಆಗಿದೆ, ಒಂದು ವಾಲ್ ಬ್ಲ್ಯಾಕ್ ಆಗಿದೆ ಅಂದರು. ಸೀದಾ ಜಯದೇವಾಗ ಹೋಗಿ ಬೇರೆ ಕಡೆ ಏನೋ ಎಮರ್ಜೆನ್ಸಿ ಅಂತ ಡಾಕ್ಟರ್ಸ್ ಅವ್ರ ಕಡೆ ಅವ್ರ ಕೆಲಸ ಮಾಡಿದ್ರು. ಬಟ್ ವಾರ್ಡನ್ಸ್ ಆಗಲಿ ನರ್ಸ್ಗಳಾಗಲಿ ಇನ್ನೊಬ್ರಾಗಲಿ ಕೇರ್ ಮಾಡಲ್ಲ ಸರ್. ಇಲ್ಲೇ ಜಾಸ್ತಿ ಬೇಜವಾಬ್ದಾರಿ. ನಮ್ಮ ಶಾಸಕರು ಎದ್ದು ನೋಡಿ ಅವ್ರಿಗೆ ಫಸ್ಟ್ ಇದ್ರ ಮೇಲೆ ಕ್ರಮ ತಗೊಳ್ಬೇಕು. ಇನ್ನು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಜೊತೆ ನೊಂದ ಕುಟುಂಬಸ್ಥರು ವಾಗ್ವಾದ ನಡೆಸಿದ್ದು, ಆಕ್ರೋಶಗೊಂಡ ಸಂಬಂಧಿಕರು ಕರ್ತವ್ಯದಲ್ಲಿದ್ದ ಡಿ ಗ್ರೂಪ್ ಸಿಬ್ಬಂದಿಗೆ ಕಪಾಳಮೋಕ್ಷ ಮಾಡಿದ್ದಾರೆ. ಘಟನೆಯಿಂದ ಆಸ್ಪತ್ರೆಯಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವ ದೃಶ್ಯ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ನೀಡಿ ಸಂಬಂಧಿಕರ ಆರೋಪದಡಿ ಸಿಬ್ಬಂದಿಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಕಂಡುಬಂದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. 15-20 ನಿಮಿಷ ಆದ್ಮೇಲೆ ತಿರುಗಿ ನಾವು ಪೇಷಂಟ್ ಸೆಕೆಂಡ್ ರೌಂಡ್ ಎತ್ಕೊಂಡು ಬಂದ್ಮೇಲೆ ನೀವು ಹೊರಗಡೆ ಬಂದೆ.
ಸರ್ ನಾನು ಒಂದೇ ಒಂದು ಸಿಂಪಲ್ ಮಾಡಬೇಕು, ಮಾಡ್ಬೋದಲ್ಲ ಮಾಡಬೇಕು, ಯಾರಿರ್ತಾರೋ ಮಾಡಬೇಕು. ಇಷ್ಟು ಹೇಳ್ಬೋದಾಗಿತ್ತು, ಹೆಚ್ಚು ಕಮ್ಮಿ ಆಗೋಗಿತ್ತು. ಬಟ್ ನಮ್ಗೆ ಸರ್ವಿಸ್ ಕೊಡೋದ್ರೆ ನಾವು ಪ್ರಾಂಪ್ಟ್ ಆಗಿರ್ಬೇಕು. ಅದು ತಪ್ಪಾಗಂಗೆ ಇಲ್ಲ ಯಾರ್ಗಿಂದ. ನೀವೇ ಡಾಕ್ಟರ್ಗಳು ಅಷ್ಟು ಚೆನ್ನಾಗಿ ನೋಡಿದ್ದಾರೆ, ಇವರಿಂದ ಆಗಿದೆ, ನೀವೇ ಡೈರೆಕ್ಟ್ ಆಗಿರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಕೆಲಸ ಮಾಡುವಾಗ ನೀವು ಹೇಳ್ಕೊಡ್ಬೇಕು ಸರ್, ಈ ತರ ಬಿಡಿ. ಅದು ಅಲ್ಲಿಗೆ ಬಡವರು ಬರಲೇಬಾರ್ದು ಸರ್. ಬಡವ್ರ ಪ್ರಾಣಿಗೆ ಬೆಲೆನೇ ಇಲ್ವಾ? ಬಡವ್ರ ಪ್ರಾಣಿಗೆ ಬೆಲೆನೇ ಇಲ್ವಾ ಸರ್? ನೀವು ಹೇಳ್ತೀರಿ ಯಾರು ನಿಮ್ ಗಮನಕ್ಕೆ ತಂದಿದ್ರು, ಯಾಕಂದ್ರೆ ಆಕ್ಷನ್ ತಗೊಳ್ಳೋದು ನನ್ನ ಕೈಲಿಲ್ಲ. ಅವ್ರ ಮೇಲಾಧಿಕಾರಿ ಬಂದ ತಕ್ಷಣ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇದೆಲ್ಲ ಕಂಪ್ಲೀಟ್ ವರದಿ ಕೊಡ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದು ರೈಟಿಂಗ್ ಕೊಡಿ ಸರ್. ಅದು ಕೊಡ್ತೀನಿ, ಅಷ್ಟೊತ್ತವರೆಗೆ ಬರಕ್ಕೆ ಹೇಳಿ ಸರ್. ಬರ್ತೇನೆ ಹೇಳಿದ್ರಲ್ಲ, ಎಷ್ಟೊತ್ತಾಗುತ್ತೋ ನಾವು ವೇಟ್ ಮಾಡ್ತೀವಿ. ಕರಿಯಪ್ಪ ಯಾರು ಫೋನ್ ಅವ್ರು ಬರೋವರೆಗೂ ನಾವು ಬಾಡಿ ಮುಟ್ಟಲ್ಲ. ಡಿ ನೋಡಿ ಬರ್ತೀವಿ ಸರ್, ನಾವು ವೇಟ್ ಮಾಡ್ತೀವಿ, ಪರವಾಗಿಲ್ಲ. ರೈಟಿಂಗ್ ಅಲ್ಲಿ ಕೊಡಿ, ಕೊಡ್ತೀವಿ ಸರ್. ಸುಮ್ಮನೆ ಬರ್ಕೊಡಪ್ಪ. ರಾಜಕೀಯದ ಮೇಲೆ ಇಟ್ಬಿಡ್ತಾರೆ ಇವಾಗ. ಬೇಡ ಹೇಳೋದ್ ಕೇಳಿ. ಎಲ್ಲ ನಮ್ಗೆ ಯಾವ್ದು ಮೆಡಿಸಿನ್ ಶಾರ್ಟೇಜ್ ಇದೆಯಾ? ಸರ್ ಅದೆಲ್ಲ ಆಕ್ಸಿಜನ್ ರೆಡಿ ಇದೆ, ಎಲ್ಲ ಸಿಲಿಂಡರ್ಗಳು ಇದಾವೆ, ಪೈಪ್ ಲೈನ್ ಅಲ್ಲೂ ಇದೆ. ಆ ತರ ಸಮಸ್ಯೆಗಳು ಏನಿಲ್ಲ ನಮ್ಮಲ್ಲಿ, ಎಲ್ಲ ಇದೆ. ಏನಾಗಿದೆ ಅದಕ್ಕೆ ನಾನು ರಿಪೋರ್ಟ್ ಮಾಡಿ ಕೊಡ್ಬೇಕಾಗುತ್ತೆ. ಕೊಟ್ಟು ಆಕ್ಷನ್ ತಗೊಳ್ಳೋದು ನೀವೊಂದು ರೈಟಿಂಗ್ ಅಲ್ಲಿ ಕೊಡಿ ಸರ್. ಏನ್ ಮಾಡಿದ್ರು ಪ್ರಾಣ ಅಂತೂ ಬರಲ್ಲ. ಅದನ್ನ ನಾನು ಹೇಳಿದ್ದೀನಿ. ಬೇರೆ ಅವ್ರಿಗೆ ಏನು ತೊಂದರೆ ಆಗ್ದಿರಾ ನೀವು ನೋಡ್ಬೋದು. ಇದೇ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಸ್ಟಾಫ್ ಅಲ್ಲಿ 10 ಸಲ ಫೋನ್ ಮಾಡಿದ್ದೀನಿ. ಇವಾಗ ಹೌದು ಸರ್. ಪೇಷಂಟ್ ಇಲ್ಲ ಸರ್, ನಾವು ನಾವು ಹುಡುಗರಿದ್ದಾಗಿಂದ ನಮ್ಮ ತಾಯಿ ಜೊತೆ ಬರಕ್ಕೆ ತೊಂದರೆ ಅಂತ ಬರ್ಕೊಡಿ. ಆಮೇಲೆ ಆಕ್ಷನ್ ತಗೊಂಡು ಬರ್ಕೊಡಿ. ನಾವು ಆಕ್ಷನ್ ತಗೊಳ್ಳಿಲ್ಲ ಅಂತ ತಗೋತೀವಿ ಆಕ್ಷನ್. ಸದ್ಯ ಮೃತರ ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಮಾಡಿದ್ದು, ಮತ್ತೊಂದೆಡೆ ಆಸ್ಪತ್ರೆ ಆಡಳಿತ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ಸಿಬ್ಬಂದಿಯ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಕಂಡುಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.